ದೇವರನ್ನು ನಂಬಿದವ್ರಿಗೆ ದೇವರು ಕೈ ಬಿಡಲ್ಲ ಅನ್ನೋದು ಇದಕ್ಕೆ. ನಿನ್ನೆ ನೈಟ್ ನನ್ನ ಲೈಫಲ್ಲಿ ದೊಡ್ಡ ಟ್ವಿಸ್ಟ್ ಫಾರ್ವರ್ಡ್ ಮಿರಾಕಲ್ ನಡೀತು. ಕೊರಗಜ್ಜ ಬಸ್ ಕಳಿಸಿದ ಥರನೇ ಇತ್ತು. ಕೊರಗಜ್ಜ ದೇವರ ಮಹಿಮೆ ಅಪಾರ ಅಂತ ಹೇಳ್ಬೋದು. ಒಂದು ನಮ್ಮ ಮನೆ ದೇವರು, ಇನ್ನೊಂದು ಕೊರಗಜ್ಜ ದೇವರು, ವೆರಿ ಪವರ್ಫುಲ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನಿವತ್ತು ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸಕಲೇಶ್ಪುರದಲ್ಲಿದ್ದೀನಿ. ನೋಡಿ, ಕಾಫಿ ಕುಡಿತಾ ಇದ್ದೀನಿ. ಸೊ ಇಲ್ಲಿ ಯಾಕೆ ಬಂದಿರೋದಂದರೆ, ನಾನು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡಿದ್ದು ವೆಡ್ಡಿಂಗ್ ಇದೆ, ಅಂದರೆ ವೆಡ್ಡಿಂಗ್ ರಿಸೆಪ್ಷನ್ಗೆ ನಾನು ಬಂದಿರೋದು. ನನ್ನ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್. ಸೊ ಹೀ ಈಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಅವರ ವೈಫ್ ಬಂದು ಡಾಕ್ಟ್ರು. ಸೊ ಅವ್ರದ್ದು ರಿಸೆಪ್ಷನ್ ಇದೆ, ಬರಲೇಬೇಕಂತ ಹೇಳಿದ್ದಾರೆ. ಸೊ ತುಂಬ ಕ್ಲೋಸ್ ಫ್ರೆಂಡ್ ಅದು. ಹೀ ಈಸ್ ಮೈ ಲಾಂಗ್ ಟೈಮ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಮೈ ಡಿಯರ್ ಆ್ಯಂಡ್ ನಿಯರ್ ಫ್ರೆಂಡ್. ಸೊ ಹಾಗಾಗಿ ಬರಲೇಬೇಕಾಯಿತು. ಸೊ ಬರಲ್ಲ ಅಂತ ಅಂದ್ಕೊಂಡು ನಾನು ಮಲಗಿದ್ದೆ. ಲೇಟಾಗಿತ್ತು ಮಲಗುವಾಗ. ಬೆಳಿಗ್ಗೆ ಎದ್ದು ನಿದ್ದೆ ಬೇರೆ ಸರಿ ಇರಲಿಲ್ಲ. ಹಾಗಾಗಿ ಬಟ್ ಆದರೂ ಏನೋ ಗೊತ್ತಿಲ್ಲ, ಯಾವತ್ತು ಒಂದು ಅಂದ್ಕೊಂಡದ್ದು ಆವಾಗಲೇ ಮಾಡಿಬಿಡ್ಬೇಕು ಹೇಳ್ತಾರಲ್ಲ, ಹಾಗೆ ನಾನು ಅಂದ್ಕೊಂಡೆ ಹೋಗಿ ಬಿಡೋಣ, ಮತ್ತು ರಿಗ್ರೆಟ್ ಫೀಲಿಂಗ್ ಆಗೋದು ಬೇಡ, ಬೇಜಾರಾಗೋದು ಬೇಡ. ಅವ್ರು ಬೇರೆ ತುಂಬ ಒತ್ತಾಯ ಮಾಡಿರೋದ್ರಿಂದ ಬರಲೇಬೇಕಾಯ್ತು. ಹಾಗೆ ಬಂದಿದ್ದೀನಿ. ಇವತ್ತು ನೈಟು ವಾಪಸ್ ಬೇರೆ ಹೊರಡಬೇಕು. ಇವತ್ತು ನೈಟೇ ವಾಪಸ್ ಬ್ಯಾಂಗ್ಳೂರಿಗೆ ಹೊರಡಬೇಕು. ಯಾಕಂದರೆ ನಾಳೆ ಫ್ರೈಡೇ ನನಗೆ ಆಫೀಸ್ ಬೇರೆ ಇದೆ. ಸ್ವಲ್ಪ ಆಫೀಸ್ಗೆ ಹೋಗುವಂಥ ಕೆಲಸ ಇದೆ ಅರ್ಜೆಂಟ್. ಹಾಗಾಗಿ ಇವಾಗ ಕಾಫಿಗೆ ಇಲ್ಲಿ ಸಕಲೇಶ್ಪುರದಲ್ಲಿ ಬಸ್ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಡೇ ಜರ್ನಿ ಮಾಡ್ತಾ ಇರೋದು. ನಾನು ತೋರಿಸ್ತೀನಿ ನನ್ನ ಫ್ರೆಂಡಿದ್ದು ರಿಸೆಪ್ಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಅದಕ್ಕೆ ಕವರ್ ಮಾಡ್ತೀನಿ. ಓಕೆ, ಸಣ್ಣ ಬ್ಲಾಗ್ ಆಗಿರುತ್ತೆ, ಬಟ್ ಸ್ಟಿಲ್ ಜಸ್ಟ್ ಫಾರ್ ಮೆಮೊರಿ. ಸೊ ಈ ಕಾಫಿ ಕುಡಿದು ಹೋಗೋಣ ಬೇಗ ಬೇಗ. ನನ್ನ ಮುಖ ಸ್ವಲ್ಪ ಡಲ್ ಕಾಣಿಸ್ತದೆ, ಯಾಕೋ ನಿದ್ದೆ ಎಲ್ಲ ಸರಿ ಇಲ್ಲ ನನಗೆ. ಲಾಸ್ಟ್ ವೀಕಿಂದ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಇದೆ ನನಗೆ. ಸೊ ಹಾಗಾಗಿ ನೋಡೋಣ ಗೈಸ್, ಕಾಫಿ ಕುಡಿದು ಹೋಗೋದು. ಆದ ನಂತರ ಅಲ್ಲಿ ಮ್ಯಾಂಗ್ಳೂರ್ ರೀಚ್ ಆದಂಥ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಅಂಟಿಲ್ ನಾನು ಸ್ಟೇ ಟ್ಯೂನ್. ಈಗ ಟೈಮ್ ಒಂದು 6:30 ಆಗಿದೆ. ಸಕಲೇಶ್ಪುರದಲ್ಲಿ ವೆದರ್ ತುಂಬ ಕೋಲ್ಡ್ ಇದೆ, ಚಿಲ್ಲಿಂಗ್ ಆಗಿದೆ. ಸೊ ಇನ್ನು ಕಾಫಿ ಕುಡಿದು ಹೋಗೋದು, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸ್ಟೇ ಟ್ಯೂನ್. ನನ್ನ ಫ್ರೆಂಡು ವೆಡ್ಡಿಂಗ್ ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದಾಗ ನಾನು ಬರೋಕ್ಕಾಗಲ್ಲ, ನಂದು ಕನ್ಫರ್ಮ್ ಇಲ್ಲ, ನಾಟ್ ಶ್ಯೂರ್ ಅಂತ ಹೇಳಿದ್ದೆ. ಸೊ ಇವಾಗ ಅವರಿಗೆ ಒಂದು ಸರ್ಪ್ರೈಸ್ ಕೊಡೋಣ, ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಗೈಸ್, ನಾನು ಫೈನಲಿ ಮ್ಯಾಂಗ್ಳೂರ್ ರೀಚ್ ಆಗಿದ್ದೀನಿ. ಮ್ಯಾಂಗ್ಳೂರ್ ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಫೈನಲಿ ನಾನು ರಿಸೆಪ್ಷನ್ ವೆನ್ಯೂ ರೀಚ್ ಆಗಿದ್ದೀನಿ. ಇದೊಂದು ದಿ ಗ್ರ್ಯಾಂಡ್ ಬೇ ಅನ್ನು ಓಪನ್ ಗಾರ್ಡನ್ ಹಾಲಲ್ಲಿ ಅರೇಂಜ್ ಮಾಡಿದ್ರು ರಿಸೆಪ್ಷನನ್ನು. ಸೊ ನಾನೀಗ ರಿಸೆಪ್ಷನ್ ಹಾಲ್ ಇದೆ, ಎಂಟ್ರೆನ್ಸಲ್ಲಿ ಇದ್ದೆ. ಸೊ ಬನ್ನಿ ಒಳಗಡೆ ಹೋಗಿ ನಾವು ಕಪಲ್ಸ್ಗೆ ವಿಶ್ ಮಾಡೋಣ. ಸೊ ಹಾಗೆ ನಾನು ಹೋಗುವಾಗ ಒಂದು ಫ್ಲವರ್ ಬೊಕ್ಕೆ ತಗೊಂಡು ಹೋಗಿದ್ದೆ. ಬನ್ನಿ ನನ್ನ ಫ್ರೆಂಡಿಗೆ ವಿಶ್ ಮಾಡಿ ಬರೋಣ. ಸೊ ಕಪಲ್ಸ್ಗೆ ಫ್ಲವರ್ ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಆಯಿತು. ಸೊ ಐ ವಿಶ್ ದೆಮ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಬ್ಯೂಟಿಫುಲ್ ಕಪಲ್ ಅಂತಲೇ ಹೇಳ್ಬೋದು. ನನ್ನ ತುಂಬ ಲಾಂಗ್ ಟೈಮ್ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಗ್ರೂಮ್ ಬಂದು ನನ್ನ ಫ್ರೆಂಡ್. ಸೊ ಹಾಗಾಗಿ ನಾನು ತುಂಬ ಒತ್ತಾಯ ಮಾಡಿದ್ದು, ತುಂಬ ರಿಕ್ವೆಸ್ಟ್ ಮಾಡಿದ್ದು. ಹಾಗೆ ಅಷ್ಟು ರಿಕ್ವೆಸ್ಟ್ ಮಾಡುವಾಗ ನಾನು ಬರಲೇಬೇಕಾಯಿತು. ನನಗೆ ತುಂಬ ಟೈರಿಂಗ್ ಜರ್ನಿ ಆಗಿತ್ತು. ಯಾಕಂದರೆ ಡೇ ಟೈಮ್ ಜರ್ನಿ ಮಾಡಿ ನಾನು ಮತ್ತೆ ನೈಟ್ ಹೊರಡಬೇಕಾಗಿತ್ತು. ಸೊ ನೋಡಿ, ಓಪನ್ ಗಾರ್ಡನಲ್ಲಿ ಲೈಟ್ ನೈಟಿಂಗ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗೆ ನಾನು ಡಿನ್ನರ್ ಎಲ್ಲ ಮಾಡಿದೆ. ಡಿನ್ನರ್ ಮಾಡಿ ಬರೀ 1 ಗಂಟೆ ಮಾತ್ರ ನನಗೆ ಇತ್ತು ಟೈಮು ಸ್ಪೆಂಡ್ ಮಾಡೋಕ್ಕೆ. ಮತ್ತೆ ನೈಟ್ ನಾನು ಹೊರಡಬೇಕಾಗಿತ್ತು. ಇಟ್ ವಾಸ್ ಅ ಟೈರಿಂಗ್ ಡೇ ಅಂತ ಹೇಳ್ಬೋದು. ಮತ್ತೆ ರಿಟರ್ನ್ ಹೊರಡಬೇಕಾಗಿತ್ತು. ಹಾಗಾಗಿ ಹಿ ವಾಸ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಅಟೆಂಡೆಡ್ ಹಿಸ್ ರಿಸೆಪ್ಷನ್. ಸೊ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡಿಗಂತೂ ತುಂಬಾ ಖುಷಿ ಆಯಿತು ನಾನು ರಿಸೆಪ್ಷನ್ ಅಟೆಂಡ್ ಮಾಡಿದ್ದು. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ನಾನು ಬರ್ತೀನಿ ಅಂತ. ಬಿಕಾಸ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ನಾನು ಬಂದಿದ್ದೀನಿ ಅಲ್ವಾ. ಅವ್ರು ತುಂಬ ಖುಷಿ ಆಯಿತು. ಹಾಗೆ ಒಟ್ಟಿಗೆಲ್ಲ ಫೋಟೋ ತೆಗ್ದ್ವಿ. ಸೊ ಈ ವಾಸ್ ವೆರಿ ಹ್ಯಾಪಿ. ಫೈನಲಿ ಡೇ ವೆಂಟ್ ರಿಯಲಿ ವೆಲ್. ಸೊ ನನಗೂ ಖುಷಿ ಆಯಿತು, ಫೈನಲಿ ಬಂದೆ ಅಲ್ಲ ಅಂತ, ಮತ್ತೆ ಬೇಜಾರಾಗಬಾರ್ದು ಅಂತ. ಅದು ಬೇರೆ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅಷ್ಟು ಒತ್ತಾಯ ಮಾಡುವಾಗ ಬರಲೇಬೇಕಾಯಿತು. ಹಾಗೆ ಅವರು ನಮ್ಮ ಎಲ್ಲ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ, ಬರ್ತಾರೆ. ಸೊ ಹಾಗಾಗಿ ತುಂಬ ಕ್ಲೋಸ್ ಫ್ರೆಂಡಾಗಿಂದ ಬರಲೇಬೇಕಾಯಿತು. ಗೈಸ್, ನಾನು ಫೈನಲಿ ರಿಟರ್ನ್ ಹೊರಟೆ ಬ್ಯಾಂಗ್ಳೂರಿಗೆ. ಬಟ್ ಇನ್ ಬಿಟ್ವೀನ್ ಒಂದು ಟ್ವಿಸ್ಟ್ ಆಗಿತ್ತು. ಅದು ಏನಂದರೆ, ನಾನು ರಿಸೆಪ್ಷನ್ ಮುಗಿಸಿ ಲಂಚ್ ಮುಗಿಸಿ ಅಲ್ಲಿ ಆನ್ ದಿ ವೇ ನಾನು ಸ್ವಾಮಿ ಕೊರಗಜ್ಜ ದೇವರಿಗೆ ಕೈ ಮುಗಿದು ಬರುವಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ಗೆ ಬರುವಾಗ ಒಂದು ಬಸ್ಸೇ ಇರಲಿಲ್ಲ. ಎಲ್ಲ ಬ್ಯಾಂಗ್ಳೂರ್ ಬಸ್ ಮಿಸ್ ಆಗಿತ್ತು. ಒಂದು ಯಾವ ಪ್ರೈವೇಟ್ ಬಸ್ಸು ಸಿಕ್ಕಿಲ್ಲ ನನಗೆ. ತುಂಬ ಟೆನ್ಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ನನಗೆ ನೆಕ್ಸ್ಟ್ ಟೈಮ್ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಅದರ್ವೈಸ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದು.
ಬಿಕಾಸ್ ನಾನು ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗುವಷ್ಟೊತ್ತಿಗೆ 11:30 11:45 ಆಗಿತ್ತು. ಹಾಗಾಗಿ ಎಲ್ಲ ಬಸ್ ಹೋಗಿತ್ತು, ಬಸ್ ಎಲ್ಲ ಮಿಸ್ ಆಗಿತ್ತು. ಸೊ ಫೈನಲಿ ಏನು ಮಾಡೋ ಅಂತ ಆಲೋಚಿಸುವಷ್ಟೊತ್ತಿಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಯಿತು. ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಾನು ನನ್ನ ಮನೆ ದೇವರನ್ನು ಮತ್ತೆ ಸ್ವಾಮಿ ಕೊರಗಜ್ಜನನ್ನು ನೆನೆಸ್ಕೊಂಡೆ. ಅದಕ್ಕೆ ಹೇಳೋದು, ದೇವರನ್ನು ನಂಬಿದವರಿಗೆ ದೇವರು ಕೈ ಬಿಡಲ್ಲ ಅಂತ. ದೇವರನ್ನು ನೆಂದು 2 ಮಿನಿಟ್ಸ್ ಆಗುವಷ್ಟೊತ್ತಿಗೆ ಒಂದು ಬಸ್ ಬಂತು. ಅದು ಮೈಸೂರು ರೂಟಿಗೆ ಹೋಗೋ ಬಸ್ಸು, ಗೋಕರ್ಣದಿಂದ ಮೈಸೂರಿಗೆ ಹೋಗುವಂಥ ಬಸ್. ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ನಾನು ಬೇರೆ ತುಂಬ ಟೆನ್ಷನಲ್ಲಿದ್ದೆ, ಬಿಕಾಸ್ ನನಗೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಸೊ ಯಾವ ರೂಟ್ ಆದರೆ ಏನು ಅಂತ ಬಸ್ ಹತ್ತಿ ಬಂದೆ. ಸೊ ಫೈನಲಿ ಸ್ಲೀಪರ್ ಕೋಚ್ ಇತ್ತು, ಬಸ್ ಸೀಟ್ ಬೇರೆ ಖಾಲಿತ್ತು. ಸೊ ಥ್ಯಾಂಕ್ ಗಾಡ್ ಅಂತ ಹೇಳಿ ನಾನು ನೈಟ್ ಮಲಗಿದೆ. ಆದರೂ ನೈಟಲ್ಲಿ ನನಗೆ ನಿದ್ದೆ ಬಂದಿಲ್ಲ, ತುಂಬ ಕೋಲ್ಡ್ ಇತ್ತು. ಗೈಸ್ ನೋಡಿ, ನಾನು ಇದೇ ಬಸ್ಸಲ್ಲಿ ಹೋಗಿರೋದು. ಗೈಸ್ ನಾನು ನನ್ನ ಫ್ರೆಂಡಿದ್ದು ರಿಸೆಪ್ಷನ್ ಪಾರ್ಟಿ ಮುಗಿಸಿ ಬರುವಷ್ಟೊತ್ತಿಗೆ ಲೇಟ್ ಆಯಿತು. ನನಗೆ ಬಸ್ ಮಿಸ್ ಆಯಿತು, ಯಾವ ಬಸ್ಸು ಸಿಕ್ಕಿಲ್ಲ. ಲಾಸ್ಟ್ಗೆ ತುಂಬ ಟೆನ್ಷನಲ್ಲಿದ್ದೆ. ಸೊ ಅಷ್ಟೊತ್ತಿಗೆ ನನಗೆ ಒಂದು ಮೈಸೂರು ರೂಟಿದ್ದು ಬಸ್ ಸಿಕ್ತು. ಸೊ ಮೈಸೂರಿಗೆ ಬಂದು ಇವಾಗ ಮೈಸೂರಲ್ಲಿ ಇಳ್ಕೊಂಡು ನಾನಿವಾಗ ಇಲ್ಲಿಂದ ಟ್ರೈನ್ ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು. ಹಾಗಾಗಿ ನಾನು ಈಗ ರೈಲ್ವೆ ಸ್ಟೇಷನ್ ಹತ್ರ ಇಟ್ಕೊಂಡಿದ್ದೀನಿ. ಸೊ ಇದು ನೋಡಿ, ನೆನೆ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ದೆ. ಅಂದರೆ ಕೊರಗಜ್ಜ ದೇವರ ಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದಿರೋದ್ರ ಗಂಧ ನೋಡಿ. ನಿನ್ನೆ ನನಗೆ ಬಸ್ಸಿಗೆ 12 o'clock ವೆಯ್ಟ್ ಮಾಡಿ ಬಸ್ ಸಿಗದೆ ನನಗೆ ಟೆನ್ಷನಲ್ಲಿರುವಾಗ ಕೊರಗಜ್ಜ ಬಸ್ ಕಳಿಸಿದ ಥರನೇ ಇತ್ತು. ಕೊರಗಜ್ಜ ದೇವರ ಮಹಿಮೆ ಅಪಾರ ಅಂತ ಹೇಳ್ಬೋದು. ಒಂದು ನಮ್ಮ ಮನೆ ದೇವರು, ಇನ್ನೊಂದು ಕೊರಗಜ್ಜ ದೇವರು. ವೆರಿ ಪವರ್ಫುಲ್. ಸೊ ಯಾಕಂದರೆ ನಾನು ಬೇಡ್ತಾ ಇದ್ದೆ ಅಷ್ಟೊತ್ತಿಗೆ, ಏನೂ ಇಲ್ಲ ಕಡೆಗೆ ಅನ್ನೋ ಅಷ್ಟೊತ್ತಿಗೆ ಬಸ್ ಬಂತು. ಸೊ ಇಟ್ಸ್ ವೆರಿ ಪವರ್ಫುಲ್ ಆ್ಯಂಡ್ ಮ್ಯಾಜಿಕ್ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಬಟ್ ಎನಿವೇ ಸ್ಲೀಪರ್ ಕೋಚ್ ಇತ್ತು, ನಿದ್ದೆನೇ ಬಂದಿಲ್ಲ, ಚಳಿ ಜಾಸ್ತಿ ಇತ್ತು. ಹಾಗಾಗಿ ಈಗ 6:30 ಆಗ್ತಾ ಬಂದಿದೆ. 6:30ಗೆ ಟ್ರೈನ್ ಇದೆ ಅಂತೆ ಬೆಂಗಳೂರಿಗೆ ಹೋಗೋದು. ಬನ್ನಿ ಹೋಗೋಣ. ನನ್ನ ಫ್ರೆಂಡಿದು ರಿಸೆಪ್ಷನ್ಗೆ ಹೋಗಿ ಫ್ರೆಂಡಿಗೆ ತುಂಬ ಇಷ್ಟ ಆಯ್ತು. ನನಗೆ ಅಲ್ಲಿ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ, ಲೇಟ್ ಆಗಿದ್ದರಿಂದ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಮೈಸೂರು ವೆದರ್ ಚೆನ್ನಾಗಿದೆ, ಕೋಲ್ಡ್ ಆಗಿದೆ, ಚಿಲ್ಲಿಂಗ್, ಬ್ಯೂಟಿಫುಲ್ ಪ್ಲೇಸ್ ಮೈಸೂರು. ಆರಾಮ್ಸೆ ಬರಬೇಕು ತಿರ್ಗ್ಲಿಕ್ಕೆ ಇಲ್ಲಿಗೆ. ಬನ್ನಿ ಹೋಗೋಣ. ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಹತ್ರ ಇದೆ. ಗೈಸ್, ನಾನು ಮೈಸೂರು ಜಂಕ್ಷನ್ ರೀಚ್ ಆಗಿದ್ದೀನಿ. ಸೊ ರೈಲ್ವೆ ಸ್ಟೇಷನ್ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ, ತುಂಬ ಪೀಸ್ ಆ್ಯಂಡ್ ಕಾಮ್ ಪ್ಲೇಸ್ ಅಂತ ಹೇಳ್ಬೋದು. ಅದು ಅರ್ಲಿ ಮಾರ್ನಿಂಗ್ 6:30 ನಾನು ರೀಚ್ ಆಗಿದ್ದೀನಿ. ವೆದರ್ ಬೇರೆ ತುಂಬ ಕೂಲ್ ಆಗಿತ್ತು, ಚಿಲ್ಲಿಂಗ್ ಆಗಿತ್ತು. ಸೊ ಜನರು ಬೇರೆ ತುಂಬ ಸೈಲೆಂಟ. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು. ಒಂಥರ ಜರ್ನಿ ಒಂಥರ ವಿಚಿತ್ರವಾಗಿತ್ತು, ಆದರೂ ಚೆನ್ನಾಗಿತ್ತು. ಓವರಾಲ್ ನನ್ನ ಜರ್ನಿ ಎಷ್ಟೇ ವಿಚಿತ್ರವಾಗಿದ್ರು ಒಂಥರ ತುಂಬ ಚೆನ್ನಾಗಿತ್ತು. ಫೈನಲ್ ಇಟ್ ವೆಂಟ್ ವೆಲ್ ಅಂತ ಹೇಳ್ಬೋದು. ಸೊ ನನ್ನ ಜರ್ನಿ ಎಷ್ಟೇ ವಿಚಿತ್ರವಾಗಿದ್ರು ಫೈನಲ್ ಇಟ್ ವೆಂಟ್ ವೆಲ್. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್. ಸೊ ಗೈಸ್, ನಾನು ಟ್ರೈನ್ ಸ್ಟೇಷನ್ಗೆ ಬಂದು ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಟ್ರೈನ್ ಒಳಗಡೆ ಬಂದೆ. ಸೊ ನೋಡಿ, ಟ್ರೈನ್ ಬೇರೆ ಖಾಲಿ ಇತ್ತು 6:30ಗೆ ಅರ್ಲಿ ಮಾರ್ನಿಂಗ್. Now my journey has started from Mysore to Bangalore. ಸತತ 2.5 ಗಂಟೆಗಳ ಜರ್ನಿ ಮಾಡಿ ನಾನು ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ. ಗೈಸ್, ನಾನಿವಾಗ ಮೈಸೂರಿಂದ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಇನ್ನು ಹೊರಡೋದು. ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆಗಿ ನಾನು ಕ್ಯಾಬ್ ಬುಕ್ ಮಾಡಿದೆ. ಸೊ ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಆನ್ ದಿ ವೇ ನಾನು ಕ್ರೋಮಾಕ್ಕೆ ವಿಸಿಟ್ ಕೊಟ್ಟೆ. ಯಾಕಂದರೆ ನನಗೆ ಒಂದು ಹಾರ್ಡ್ ಡಿಸ್ಕ್ ಬೇಕಾಗಿತ್ತು ಅರ್ಜೆಂಟಾಗಿ. ಸೊ ಹಾರ್ಡ್ ಡಿಸ್ಕ್ ತಗೊಂಡು ನಾನು ಹೊರಟೆ. ಇದು 2 TB ಇದ್ದು. ಗೈಸ್, ಗುಡ್ ಮಾರ್ನಿಂಗ್. ಗೈಸ್ ನೋಡಿ, ನಾನು ಕ್ರೋಮಾ ಸೆಂಟರ್ಗೆ ಬಂದಿದ್ದೀನಿ, ಕೋರಮಂಗಲ. ನನಗೆ ಒಂದು ಹಾರ್ಡ್ ಡಿಸ್ಕ್ ಬೇಕಾಗಿತ್ತು 2 TBದು. ಬಟ್ ನೋಡಿ ಗೈಸ್, ಇಲ್ಲಿ ಕ್ರೋಮಾದಲ್ಲಿ ಡಿಸ್ಕೌಂಟೇ ಕೊಡ್ತಿಲ್ಲ. ಆಗ ಯಾರು ಕ್ರೋಮಕ್ಕೆ ಬರಬೇಡಿ, ನಾನು ರೆಗ್ಯುಲರ್ ಕಸ್ಟಮರ್ ಆಗಿ ನೋಡಿ. ಇವುಗಳ ಮುಖ ನೋಡಿ, ಡಿಸ್ಕೌಂಟ್ ಕೊಡೋದೇ ಇರುವವರ ಮುಖ ನೋಡಿ. ಇಲ್ಲಿ ನೋಡಿ ಒಂದ್ಸಲ.
ಸೊ ನಾನು ಬೇರೆ ಡಿಸ್ಕೌಂಟ್ ಕೇಳ್ತಾ ಇದ್ದಲ್ಲ, ಅವ್ರು ಡಿಸ್ಕೌಂಟ್ ಕೊಡ್ತಾ ಇರಲಿಲ್ಲ. ಹಾಗೆ ನಾನು ತಮಾಷೆಗೆ ಹೇಳಿರೋದು, ಯಾಕಂದ್ರೆ ಇವಾಗ ಪರಿಚಯದವರೇ. ಯೂಶುವಲ್ ನಾನು ಎನಿ ಪರ್ಚೇಸ್ಗೆ ಕ್ರೋಮಕ್ಕೆ ಬರೋದು. ನಾನು ಫೈನಲಿ ಮನೆ ರೀಚ್ ಆಗಿದ್ದೀನಿ. ಇವಾಗಷ್ಟೇ ರೀಚ್ ಆದ ಟೈಮ್ ಬಂದು ನೋಡಿ 11:51 ಆಗಿದೆ. ಸೊ ನೆನ್ನೆ ನಾನು ಮೈಸೂರು ರೂಟಿಂದ ಬಸ್ಸಲ್ಲಿ ಬಂದಿರೋದಲ್ವ, ಅಲ್ಲಿಂದ ಟ್ರೈನ್ ತೊಗೊಂಡು ಮೆಜೆಸ್ಟಿಕ್ ಬಂದು ಇಳಿದು ಮತ್ತೆ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದಿರೋದು. ಗೈಸ್ ನೋಡಿ, ನಾನು ಕ್ರೋಮದಲ್ಲಿ 2 TB ಹಾರ್ಡ್ ಡಿಸ್ಕ್ ತೊಗೊಂಡಿದ್ದೀನಿ. ಸಿಗೆಲ್ ಅವರದ್ದು ತುಂಬ ಚೆನ್ನಾಗಿದೆ. ನಾನು ಮುಂಚೆ 1 TB ತೊಗೊಂಡಿದ್ದೀನಿ, ಅದು ಫುಲ್ ಆಗಿದೆ. ಬಿಕಾಸ್ ನಾನು ಯೂಟ್ಯೂಬ್ದು ಡೇಟಾ ಎಲ್ಲ ಇದೆಲ್ಲ ರಿಸ್ಟೋರ್ ಮಾಡಬೇಕಾಗುತ್ತೆ, ಹಾಗಾಗಿ ಬೇಕಾಗುತ್ತೆ. ಸೊ ಇದು 2 TB ಅಂದರೆ ಆಲ್ಮೋಸ್ಟ್ 2000 GB ಇರುತ್ತೆ. ಆಫರ್ ಪ್ರೈಸಲ್ಲಿ ಸಿಕ್ತು ನನಗೆ. ಆ್ಯಕ್ಚುಲಿ ಇದರ MRP ಪ್ರೈಸ್ ಬಂದು 1999 ಇದೆ, ಅಂದರೆ ಆಲ್ಮೋಸ್ಟ್ 10,000. ನನಗೆ ಡಿಸ್ಕೌಂಟಲ್ಲಿ ಸಿಕ್ತು. ಆಲ್ಮೋಸ್ಟ್ ನಾನು 8,000ವರೆಗೆ ಪೇ ಮಾಡಿದೆ. ಸೊ ಕೆಲವೊಂದು ಆನ್ಲೈನಲ್ಲಿ ಕಮ್ಮಿ ಇದೆ, ಕೆಲವೊಂದು ಜಾಸ್ತಿ ಇದೆ. ಸೊ ನಾನು ಆಫ್ಲೈನ್ ತೊಗೊಂಡಿರೋದು ಕ್ರೋಮದಲ್ಲಿ. ನಾನು ಯೂಶ್ವಲಿ ಎಲ್ಲ ಅಲ್ಲೇ ತೊಗೊಂಡಿದ್ದು, ಬಿಕಾಸ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಬಟ್ ನಂದು ಲಾಸ್ಟ್ ಟೈಮ್ ESUS ಲ್ಯಾಪ್ಟಾಪ್ ತೊಗೊಂಡಿರೋದು, ಅದು ಕರೆಕ್ಟ್ ಆಯಿತು, ಹೋಯಿತು. ಕಂಪ್ನಿಗೆ ರಿಟರ್ನ್ ಕೊಟ್ಟೆ, ಅದು ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಪ್ರೂವಲ್ ಎಲ್ಲ ಆಗಿದೆ, ತಗೊಂಡೋಗಿದ್ದಾರೆ ವಾಪಸ್. ಸರ್ವಿಸ್ ಮಾಡೋಕ್ಕೆ ಅವ್ರ ಸೇಮ್ ಮಾಡೆಲ್ದು ಎಷ್ಟೋ ಇದಿಲ್ಲ ಅಂತೆ, ಸ್ಟಾಕ್ ಇಲ್ಲ ಅಂತೆ ಮದರ್ ಬೋರ್ಡ್. ಸೊ ಹಾಗಾಗಿ ಅವರು ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತು ನಾನು ತಗೊಂಡಿದ್ದು ಹಾರ್ಡ್ ಡಿಸ್ಕ್. ಈ 2 TB ಹಾರ್ಡ್ ಡಿಸ್ಕನ್ನು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸ್ವಲ್ಪ ಓಪನ್ ಮಾಡಿದೆ, ಬಿಕಾಸ್ ನಾನು ಒಂದು ಕೈಯಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಇದೆ. ಇದರಲ್ಲಿ ಒಂದು ಕೇಬಲ್ ಕೊಡ್ತಾರೆ ನೋಡಿ. ಇದರಲ್ಲಿ 2 TB ಹಾರ್ಡ್ ಡಿಸ್ಕ್ ಇದು ಒಂದು ಕೇಬಲ್ ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಬಾಕ್ಸಲ್ಲಿ ವಾರಂಟಿ ಕಾರ್ಡ್ ಇದೆ. ಇದರದ್ದು 3 years ವಾರಂಟಿ ಇದೆ ಅಂತಿಕ್ಕೆ. ವಾರಂಟಿ ಕಾರ್ಡ್, ಇದು ವಾರಂಟಿ ಕಾರ್ಡ್ ಏನಾದರೂ ಮಿಸ್ ಆದರೆ ನಮಗೆ ನಾವು ಮತ್ತು ಬಿಲ್ ಇರುತ್ತಲ್ಲ ಅದನ್ನು ಸಬ್ಮಿಟ್ ಮಾಡ್ಬೋದು. ಏನಾದರೂ ನಮಗೆ ಹಾರ್ಡ್ ಡಿಸ್ಕಲ್ಲಿ ಏನಾದರೂ ಇಶ್ಯೂ ಬಂದರೆ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಹಾಗಾಗಿ ಈ ಥರ ಇದೆ ನೋಡಿ. ಇದನ್ನು ಓಪನ್ ಮಾಡೋಣ. ಡೇಟಾ ಟ್ರಾನ್ಸ್ಫರ್ ಕೇಬಲ್ ಬರುತ್ತೆ ನೋಡಿ, ಚೆನ್ನಾಗಿದೆ. CKL ಈಸ್ ಅ ವೆರಿ ಗುಡ್ ಕಂಪನಿ. ಸೊ ಹಾಗಾಗಿ ನಾನು ಮುಂಚೆ ಸಹ ಒಂದು ತಗೊಂಡಿರೋ ಹಾರ್ಡ್ ಡಿಸ್ಕ್ ಇದೆ ನನ್ನದು 1 TB ಅದು, ಇದು 2 TB. ಸೊ ಹಾಗಾಗಿ ಎಷ್ಟಿದೆ ನೋಡಿ ಗೈಸ್. ನಾನು ಇವತ್ತು ಊರಿಂದ ಬಂದಿದ್ದರಿಂದ ಲೇಟ್ ಆಯಿತು. ಸೊ ನಾನಿನ್ನು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೊರಡಬೇಕು. ಹಾಗೆ ಕ್ಯಾಬ್ ಬೇರೆ ಬುಕ್ ಮಾಡಬೇಕು. ನಾನು ಆಫೀಸ್ನ ಬ್ಲಾಗನ್ನು ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಆಫೀಸ್ ಬ್ಲಾಗನ್ನು ಇದರಲ್ಲೇ ಆ್ಯಡ್ ಮಾಡ್ತೀನಿ, ತುಂಬ ಲೆಂದಿ ಆಗುತ್ತೆ. ಈಗಾಗಲೇ ಆಲ್ರೆಡಿ ವ್ಲಾಗ್ ಲೆಂದಿ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆಫೀಸ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೊರಡಬೇಕು ನಾನು. ಸೊ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತೀನಿ. ಅಂದರೆ ಇದು ನಿನ್ನೆ ಮತ್ತು ಇವತ್ತಿದು ಒಟ್ಟು ನಾನು ಮ್ಯಾಂಗ್ಳೂರು 1 day ಜರ್ನಿದ್ದು, ಪ್ಲಸ್ ನನ್ನ ಫ್ರೆಂಡಿದು ಮ್ಯಾರೇಜ್ ರಿಸೆಪ್ಷನ್ದು, ಪ್ಲಸ್ ನನ್ನ ಜರ್ನಿದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಸಣ್ಣ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಏನು ಮಾಡಬೇಕು, ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಯು ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.